ನಮಸ್ತೆ ಸ್ನೇಹಿತರೆ, ಥಿಂಕ್ ಈಸಿ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಯಾವುದು ಅಂತ ಅಂದರೆ ಕೇರಳ ಸ್ಟೈಲ್ ಫುಡ್ ಅಂತ ಹೇಳ್ಬೋದು. ಇದರ ಹೆಸರು ಬಂದು ಓಲನ್ ಅಂತ. ಈ ಓಲನ್ ಕುಂಬಳಕಾಯಿನ ಯೂಸ್ ಮಾಡಿಕೊಂಡು ಮಾಡೋ ಅಂಥ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಮೇನ್ ಇಂಗ್ರೀಡಿಯೆಂಟ್ ಬಂದು ಯಾವುದು ಅಂತ ಅಂದರೆ ಹಲಸಂದನ ಕಾಳು ಓವರ್ ನೈಟ್ ನಾವು ನೆನೆಸಿಟ್ಕೊಳ್ಬೇಕು. ಆಮೇಲೆ ಈ ಥರ ನಾವು ಕುಂಬಳಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಟಿಳ್ಕೊಳ್ಬೇಕು. ಈ ಎರಡೂ ಜೊತೆ ಕೂಡಿಸಿ ನಾವು ಕುಕ್ಕರಲ್ಲಿ ಹಾಕಿ ವಿಷಲ್ ಹೊಡೆಸ್ಕೊಳ್ಬೇಕು. ಎಷ್ಟು ವಿಷಲ್ ಹೊಡೆಸ್ಕೊಳ್ಬೇಕು ಅಂತ ಅಂದರೆ 3-4 ವಿಷಲ್ ಹೊಡೆಸ್ಕೊಳ್ಬೋದು, ಅಥವಾ 2 ವಿಷಲ್ ಆದರೂ ಹೊಡೆಸ್ಕೊಬೋದು. ಅದ್ರ ಮೇಲ್ಗಡೆ ಸ್ವಲ್ಪ ಕರಿ ಲೀವ್ಸ್, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾವು ಬೆರೆಸ್ಕೊಳ್ಬೋದು. ಇದು ಮಸಾಲೆ ಏನು ಮಸಾಲೆ ಅಂತಂದರೆ ಬರೀ ತೆಂಗಿನಕಾಯಿನ ನಾವು ಯೂಸ್ ಮಾಡ್ಕೊಳ್ತೀವಿ. ಈ ಥರ ತೆಂಗಿನಕಾಯಿನ ರುಬ್ಬಿ ನೋಡಿ, ಅದೇನು ಬೇಯಿಸ್ಕೊಂಡಿರ್ತೀವೋ ಅದ್ರ ಒಳಗಡೆ ಈ ಪೇಸ್ಟ್ನ ಹಾಕಬೇಕು. ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಮೇಲ್ಗಡೆ ಸ್ವಲ್ಪ ಕರಿ ಲೀವ್ಸ್ನ ಉದುರಿಸ್ಬೇಕು. ಫೈನಲ್ ಆಗಿ ಕುದ್ದಿದೆ ಅಂತ ಅಂದಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಏನಿರುತ್ತೋ ಮನೇಲಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಇದನ್ನು ಕೊಬ್ಬರಿ ಎಣ್ಣೆ ಹಾಕಿ ಯೂಸ್ ಮಾಡಿ. ಫೈನಲ್ ಆಗಿ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ಇಟ್ಟರೆ ಫೈನಲಿ ನಮ್ಮದು ಓಲನ್ ರೆಡಿಯಾಗಿರುತ್ತೆ. ಈ ಓಲನ್ ನಾವು ಅನ್ನ ಸಾಂಬಾರು ಜೊತೆನಾದರೂ ತಿನ್ಬೋದು, ಅಥವಾ ಚಪಾತಿ ಜೊತೆನಾದರೂ ತಿನ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಕೂಡ ನಾವು ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.